ನಾಡಿನೆಲ್ಲೆಡೆ ಯುಗಾದಿ ಸಂಭ್ರಮ ಮನೆ ಮಾಡಿದ್ದು ಮೈಸೂರಿನ ಟಿ ನರಸೀಪುರದ ಕಾವೇರಿ ನದಿಯ ತ್ರಿವೇಣಿ ಸಂಗಮದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಿದೆ. ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ನದಿಯಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಅಲ್ಲದೆ ಬೇವು ಬೆಲ್ಲ ತಿಂದು ನೂತನ ವರ್ಷ ಬರಮಾಡಿಕೊಂಡ ಜನತೆ ಪರಸ್ಪರ ಶುಭ ಕೋರುತ್ತಿದ್ದಾರೆ. ಇನ್ನು ಭಕ್ತರಿಂದ ವಿಶೇಷ ಪೂಜೆಯ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಭದ್ರತಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಯುಗಾದಿಯ ಶುಭಾಶಯ ಕೋರಿದ್ದಾರೆ. ವಿಶೇಷ ಅಂದರೆ ರಾಷ್ಟ್ರಪತಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಕನ್ನಡದಲ್ಲಿ ಬರೆದು ಶುಭ ಕೋರಿದ್ದಾರೆ. ಕರ್ನಾಟಕದ ಸಹೋದರ ಸಹೋದರಿಯರಿಗೆ ಮತ್ತು ಜಗತ್ತಿನಾದ್ಯಂತ ನೆಲೆಸಿರುವ ಕನ್ನಡಿಗರಿಗೆ ಯುಗಾದಿಯ ಶುಭಾಶಯಗಳು ಎಂದಿದ್ದಾರೆ. ಇತ್ತ ಮಾಜಿ ಪ್ರಧಾನಿ ದೇವೇಗೌಡರು ಯುಗಾದಿ ಶುಭಾಶಯದ ಟ್ವೀಟ್ ಮಾಡಿದ್ದು, ಬೇವು ಬೆಲ್ಲದ ಸಮ ರುಚಿಯಂತೆ ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಯುಗಾದಿ ಹರ್ಷದಾಯಕ ಅಂತ ಹಾರೈಸ್ತೀನಿ ಎಂದಿದ್ದಾರೆ. ಯುಗಾದಿ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಪ್ರಚಾರದ ಭರಾಟೆ ಕೊಂಚ ತಗ್ಗಿದೆ. ಇವತ್ತು ಬಹುತೇಕ ರಾಜಕಾರಣಿಗಳು ಚುನಾವಣಾ ಪ್ರಚಾರ ಅಖಾಡದಿಂದ ದೂರ ಉಳಿಯಲಿದ್ದು ಮನೆಯಲ್ಲಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್, ನಿಖಿಲ್ ಕುಮಾರಸ್ವಾಮಿ ಪ್ರಚಾರಕ್ಕೆ ರೆಸ್ಟ್ ನೀಡಿದ್ದಾರೆ. ಇತ್ತ ದೇವೇಗೌಡರು ಹಾಗೂ ಅವರ ಕುಟುಂಬ ಕೂಡ ಚುನಾವಣಾ ಪ್ರಚಾರಕ್ಕೆ ಇವತ್ತು ವಿರಾಮ ನೀಡಲಿದೆ ಎನ್ನಲಾಗಿದೆ. ಇನ್ನು ಬಿಜೆಪಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರು ಕೂಡ ಹೊಸ ವರ್ಷದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಎಲೆಕ್ಷನ್ ಕ್ಯಾಂಪೇನ್ಗೆ ಇವತ್ತಿನ ಮಟ್ಟಿಗೆ ವಿಶ್ರಾಂತಿ ನೀಡಲಿದ್ದಾರೆ. ಬೆಲೆ ಏರಿಕೆ, ಚುನಾವಣಾ ಬಿಸಿ ಮಧ್ಯೆ ಬಂದಿರುವ ಹೊಸ ವರ್ಷದ ವಿಕಾರಿ ಸಂವತ್ಸರದ ಚಾಂದ್ರಮಾನ ಯುಗಾದಿ ಹಬ್ಬ ಆಚರಣೆಗೆ ರಾಜಧಾನಿಯ ಜನತೆ ಸಡಗರ ಸಂಭ್ರಮದಿಂದ ಸಜ್ಜಾಗಿದ್ದಾರೆ. ಹಬ್ಬಕ್ಕೆ ಬೇಕಾದ ಹೂವು, ಹಣ್ಣು ಇತ್ಯಾದಿಗಳ ಖರೀದಿ ನಗರದ ಮಾರುಕಟ್ಟೆಗಳಲ್ಲಿ ಅಬ್ಬರದಿಂದ ನಡೆದಿದೆ. ಸೇವಂತಿ, ಗುಲಾಬಿ, ಮಲ್ಲಿಗೆ, ಕನಕಾಂಬರಿ ಹೂಗಳು ಹಾಗೂ ಮಾವಿನ ಸೊಪ್ಪು, ಬೇವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಹಬ್ಬದ ಪ್ರಯುಕ್ತ ಸಾಮಗ್ರಿಗಳ ಬೆಲೆ ದುಬಾರಿಯಾಗಿದೆ. ಗ್ರಾಹಕರ ಜೇಬಿಗೆ ಭಾರೀ ಹೊಡೆತ ಬಿದ್ದಿದೆ. ಪ್ರತಿ ವರ್ಷ ಯುಗಾದಿಯ ಪಾಡ್ಯದಂದು ಬಾಗಲಕೋಟೆಯ ಮಹಾಲಿಂಗಪುರದ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಟಾದರ್ಶನ ಪೂಜೆ ನಡೆದಿದೆ. ನಸುಕಿನ ಜಾವದಲ್ಲಿ ಜಟಾದರ್ಶನ ಪಡೆದ್ರೆ ಇಷ್ಟಾರ್ಥ ಈಡೇರುತ್ತೆ ಅನ್ನುವ ನಂಬಿಕೆ ಹಿನ್ನೆಲೆ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಬೆಳಗಿನ ಜಾವದಿಂದಲೇ ಪೂಜೆ ಕೈಗೊಂಡಿದ್ದಾರೆ. ಜಗದ್ಗುರು ರಾಜೇಂದ್ರ ಶಿವಯೋಗಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಜಟಾ ಪೂಜೆ ನಡೆಯುತ್ತಿದೆ. ದೇವಸ್ಥಾನದಲ್ಲಿ ಇರೋ ಜಟಾ ಪ್ರತಿ ವರ್ಷ ದೊಡ್ಡದಾಗ್ತಾ ಹೋಗ್ತಿದೆ ಅನ್ನುವ ಪ್ರತೀತಿ ಇದೆ. ಈ ಮಧ್ಯೆ ಯುಗಾದಿ ಸಂಭ್ರಮದಲ್ಲಿ ಬಾಗಲಕೋಟೆಯ ಮಹಾಲಿಂಗಪುರದ ದೇವಾಲಯ ರಾಜಕೀಯ ಪೂಜೆಗೆ ಸಾಕ್ಷಿಯಾಗಿದೆ. ಚುನಾವಣೆಯಲ್ಲಿ ಗೆಲ್ಲಲು ದೇವರ ಮೊರೆ ಹೋಗಿರುವ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್, ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಮಹಾಲಿಂಗಪುರದ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಟಾದರ್ಶನ ಪೂಜೆ ನಡೆಸಿದ್ದಾರೆ. ನಸುಕಿನ ಜಾವ ಜಟಾದರ್ಶನ ಪಡೆದರೆ ಇಷ್ಟಾರ್ಥ ಈಡೇರುತ್ತೆ ಅನ್ನುವ ನಂಬಿಕೆ ಹಿನ್ನೆಲೆ ಇಬ್ಬರು ಅಭ್ಯರ್ಥಿಗಳು ಈ ಪೂಜೆ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನ ಬಳಿಕ ಭಾರತೀಯ ಜನತಾ ಪಕ್ಷ ಇದೀಗ ತನ್ನ ಪ್ರಣಾಳಿಕೆ ಬಿಡುಗಡೆಯ ಸಿದ್ಧತೆಯಲ್ಲಿದೆ. ಈ ಹಿನ್ನೆಲೆ ಅಭಿವೃದ್ಧಿ, ರಾಷ್ಟ್ರೀಯತೆ ಹಾಗೂ ಹಿಂದುತ್ವ ಪ್ರಣಾಳಿಕೆಯಲ್ಲಿ ಮುಖ್ಯ ಅಂಶಗಳಾಗಿರುತ್ತೆ ಎನ್ನಲಾಗಿದೆ. ಮೇಲಾಗಿ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವ ಪ್ರಸ್ತಾವವನ್ನ ಬಿಜೆಪಿ ಪ್ರಣಾಳಿಕೆ ಹೊಂದಿರುತ್ತೆ ಅನ್ನುವ ವಿಷಯ ಬಿಜೆಪಿ ಮೂಲಗಳಿಂದ ಹೊರಬಿದ್ದಿದೆ. ಇನ್ನೊಂದೆಡೆ ಇವತ್ತು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಎಸ್ಪಿಯ ಪ್ರಣಾಳಿಕೆ ಬಿಡುಗಡೆಗೊಳಿಸಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಬಾರಿ ಪ್ರಧಾನಿ ಮೋದಿ ಅವರನ್ನ ಜನ ಹುಡುಕಾಡಿದ್ದಾರೆ ಅಂತ ಅಮೆರಿಕ ಮೂಲದ ಸಮೀಕ್ಷೆ ವರದಿ ಮಾಡಿದೆ. ಭಾರತದಲ್ಲಿ 2018 ಹಾಗೂ 2019ರಲ್ಲಿ ಅತಿ ಹೆಚ್ಚು ಬಾರಿ ಮೋದಿ ಹೆಸರು ಜಾಲತಾಣಗಳಲ್ಲಿ ಹುಡುಕಲಾಗಿದೆ. ಎರಡನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೆಸರು ಸ್ಥಾನ ಪಡೆದಿದೆ. ಹಾಗೆ ಕಾಂಗ್ರೆಸ್ ಪಕ್ಷದ ಹೆಸರನ್ನ ಜನ ಅತಿ ಹೆಚ್ಚು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಬಳಸಿರುವುದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಇನ್ನು ಕಾಂಗ್ರೆಸ್ ಪಕ್ಷ 2 ವರ್ಷದಲ್ಲಿ ತನ್ನ ವರ್ಚಸ್ಸು ಹೆಚ್ಚಿಸಿಕೊಂಡಿದೆ ಅಂತ ವರದಿಯಲ್ಲಿ ತಿಳಿಸಿದೆ. ಟಗರು ಸಿನಿಮಾದಿಂದ ಡಾಲಿ ಧನಂಜಯ್ ಆಗಿದ್ದ ಧನಂಜಯ್ ಮಂಕಿಯಾಗಿ ದರ್ಶನ ಕೊಡ್ತಿದ್ದಾರೆ. ಮಂಕಿ ಪಾತ್ರಕ್ಕಾಗಿ ತಲೆ ಬೋಳಿಸಿಕೊಂಡಿದ್ದ ಧನಂಜಯ್ ಈಗ 6 ಪ್ಯಾಕ್ ಮಾಡೋಕೆ ಹೊರಟಿದ್ದಾರೆ. ಸುಕ್ಕಾ ಸೂರ್ಯ ಯಾವುದೇ ಸಿನಿಮಾವು ಹಿಂಗೆ ಬಂದು ಹಂಗ್ ಹೋಗೋ ಜಾಯಮಾನದ್ದಲ್ಲ. ಪ್ರತಿ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಡಾಲಿಯ 6 ಪ್ಯಾಕ್ ವರ್ಕೌಟ್ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿದೆ. ಮಂಕಿ ಪಾತ್ರಕ್ಕಾಗಿ ಧನಂಜಯ್ ದೇಹವನ್ನ ಹುರಿಗಟ್ಟಿಸೋದ್ರಲ್ಲಿ ಬ್ಯುಸಿಯಾಗಿದ್ದು ಟಗರು ಮೀರಿಸುವ ಸಿನಿಮಾವಾಗುವ ಸೂಚನೆ ನೀಡಿದ್ದಾರೆ. ಚಂದನವನದಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ರಂಗೇರ್ತಿದೆ. 10 ಸಿನಿಮಾಗಳು ಹಬ್ಬದ ಸಂಭ್ರಮದಲ್ಲಿ ಸ್ಪೆಷಲ್ ಮಾಹಿತಿ ಹಂಚಿಕೊಳ್ತಿದೆ. ಸ್ಪೆಷಲ್ ಪೋಸ್ಟರ್ಸ್ ಬಿಡುಗಡೆ ಮಾಡ್ತಿದೆ. ಇದರ ನಡುವೆ ಧ್ರುವ ಸರ್ಜಾ ನಟನೆಯ ಪೊಗರು ಸಿನಿಮಾ ಕುತೂಹಲ ಹೆಚ್ಚಿಸಿದೆ. ರಗಡ್ ಗೆಟಪ್ನಿಂದ ಆಕ್ಷನ್ ಪ್ರಿನ್ಸ್ ಮತ್ತಷ್ಟು ಕುತೂಹಲ ಹೆಚ್ಚಿಸಿದ್ದಾರೆ. ಇದೀಗ ಯುಗಾದಿ ಹಬ್ಬದ ವಿಶೇಷವಾಗಿ ಚಿತ್ರತಂಡ ಸ್ಪೆಷಲ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಪೊಗರಿನಲ್ಲಿ ಧ್ರುವ 2 ಶೇಡ್ನಲ್ಲಿ ನಟಿಸುತ್ತಿದ್ದು ನಿರೀಕ್ಷೆ ಭಾರಿ ಜೋರಾಗಿದೆ. ಇದರ ಹೊಸ ಪೋಸ್ಟರ್ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ.